ಹೇಳೋದು ಏನಿದೆ ಅಮ್ಮಾಜಿ? ಎಲ್ಲ ನಿಮಗೆ ಗೊತ್ತಿದೆ. ಆ ಪ್ರಣವ್ ಸತ್ತಿಲ್ಲ, ಎಲ್ಲೋ ತಲೆ ಮರೆಸ್ಕೊಂಡಿದ್ನಂತೆ. ಈಗ ಬಂದು ತೊಂದರೆ ಕೊಡ್ತಿದ್ದಾನೆ. ನಾನೇ ತಪ್ಪು ಮಾಡಿದೆ ನಿಜ, ಆದರೆ ಯಾಕೆ ಹೀಗೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈಗ ನೀವೇ ನನ್ನ ಕೈ ಬಿಟ್ರೆ ನನಗೆ ಯಾರ ಗತಿ? ನೀವೇ ನನ್ನನ್ನು ಕಾಪಾಡಬೇಕು. ತಪ್ಪಾಯ್ತು ಅಮ್ಮಾಜಿ. ನಮ್ಮಮ್ಮ ಏನೋ ಗೊತ್ತಿಲ್ಲದೆ ಹಾಗಂದ್ರು. ನೀವು ಮಾತ್ರ ನನ್ನ ಕೈ ಬಿಡಬಾರ್ದು. ನಾನೀಗ ಒಂಟಿಯಾಗಿದ್ದೀನಿ. ನಮ್ಮಮ್ಮ ಹೇಳಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಹಲೋ, ಅದೇ ನಂಬರ್. ಅರ್ಚನಾ ಗೊತ್ತಿರೋ ನಂಬರ್. ಮಂಜುಳಾಗೂ ಗೊತ್ತು. ಯಾರಿರ್ಬೋದು? ಯಾರ ಹತ್ರನೋ ಮಾತಾಡ್ತಾ ಇದ್ದೆ? ಏನೀಗ? ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡಬಾರ್ದಾ? ಫೋನ್ ಮಾಡಿದ್ಯಾ? ಹೌದು. ಅದನ್ನು ಹೇಳಬೇಕಾ? ಫೋನ್ ಇಲ್ಲೇ ಇತ್ತು. ಈಗ ಹೇಳು, ಯಾರ ಹತ್ರ ಮಾತಾಡ್ತಾ ಇದ್ದೆ? ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ನೋಡು ಚಿತ್ರ, ನನ್ನ ವಿಚಾರದಲ್ಲಿ ತಲೆ ಹಾಕೋದಿಕ್ಕೆ ನಿನ್ಗೆ ಯಾವ ಹಕ್ಕು ಇಲ್ಲ. ಆ ಹಣೆ ಬರ ನನಗೂ ಬೇಕಾಗಿಲ್ಲ. ಏನೋ ಒಂದು ಒಳ್ಳೆ ವಿಚಾರ ಹೇಳೋಣ ಅಂತ ಬಂದೆ. ಆಸ್ತಿ ಪಾಲಿನ ವಿಚಾರ ಬೇಡ ಬಿಡು. ಹಕ್ಕು ನಿಮ್ಮ ಹತ್ರನೇ ಇದೆ. ಕಳೆದು ಹೋದ ನಮ್ಮ ಮಗಳು ಅವಳು ಅಂತ ಗೊತ್ತಾದಾಗ ನೀನು ಎಷ್ಟು ಉದ್ವೇಗಕ್ಕೆ ಒಳಗಾಗಿದ್ಯೋ ನನಗೂ ಅಷ್ಟೇ ಉದ್ವೇಗ ಉಂಟಾಗಿತ್ತು. ನೀನು ಅದನ್ನು ತೋರಿಸ್ಕೊಂಡೆ, ನಾನು ತೋರಿಸ್ಕೊಳ್ಳಿ. ಮುಖ್ಯವಾಗಿ ನನಗೆ ನನ್ನ ಮಗ, ಸೊಸೆ, ಮಗಳು 23 ವರ್ಷ ಕಳೆದ ಮೇಲೆ ಕಳೆದು ಹೋದ ನಮ್ಮ ಮಗಳು ಸಿಕ್ಕಿದಾಳೆ, ಈ ಮನೆಗೆ ಬರ್ತಾಳೆ ಅಂದರೆ ಅವ್ರಿಗೆ ಏನು ಅನ್ನಿಸ್ಬೋದು ಅನ್ನೋದನ್ನು ನಾನು ತಿಳ್ಕೋಬೇಕಾಗಿತ್ತು. ಸೊಸೆ ಮಲ್ಲಿಕಾ ಅಂತೂ ಬಹಳ ದೊಡ್ಡ ಕುಟುಂಬದಿಂದ ಬಂದವಳು. ಹೀಗೆ ಏಕಾಏಕಿ ಯಾವುದೋ ಒಂದು ಹುಡುಗಿ ಬಂದು ನಾನು ನಿಮ್ಮ ಮಗಳು ಅಂತ ಹೇಳಿದ್ರೆ ಯಾರಿಗಾದರೂ ಅನುಮಾನ ಬರೋದು ಸಹಜ ಅಲ್ವಾ? ಮತ್ತೇನು ಮಾಡಿದ್ರಿ? ಅದಕ್ಕೆ ನೀನಿದ್ದ ರೂಮ್ಗೆ ನಾನು ಬೀಗ ಹಾಕ್ಕೊಂಡು ಹೋಗಿದ್ದೆ. ರಾತ್ರಿ ಮನೆಯವ್ರನ್ನೆಲ್ಲ ಸೇರಿಸಿ ಈ ವಿಚಾರನ ನಾನು ಮಾತನಾಡಿದೆ. ನನಗೇನು ಅನುಮಾನಗಳಿದ್ವೋ ಅದೇ ಅನುಮಾನನೇ ಅವ್ರಿಗೂ ವ್ಯಕ್ತಪಡಿಸೋದು. ಮಧ್ಯರಾತ್ರಿನಲ್ಲಿ ನಾವೆಲ್ಲ ವಾಚ್ಮನ್ ಮನೆಗೆ ಹೋಗಿದ್ವಿ. ನಮಗಿದ್ದ ಸುಮಾರು ಅನುಮಾನಗಳನ್ನ ಅವಳನ್ನ ಮಾತನಾಡಿಸಿ ಬಗೆಹರಿಸ್ಕೊಂಡ್ರು. ಅವಳು ನನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದು ಒಂದೇನೆ, ಖಂಡಿತ ನಾನು ಈ ಮನೇಲಿ ಇರೋದಕ್ಕೋಸ್ಕರ ಬಂದಿಲ್ಲ. ನನ್ನ ಅಪ್ಪ ಅಮ್ಮ ನನ್ನ ಸಂಬಂಧಿಕರನ್ನೆಲ್ಲ ಒಮ್ಮೆ ಕಣ್ತುಂಬ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ನನ್ನ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತಂಗಿ ಇವ್ರನ್ನೆಲ್ಲ
ಒಮ್ಮೆ ಆ ಹೆಸರಿನಿಂದ ಕೂಗೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ಅವಳ ತಂದೆ ಸ್ನೇಹಿತನಿಂದ ಈ ವಿಚಾರ ಎಲ್ಲ ಅವಳಿಗೆ ತಿಳಿದು ರಾಮನಾಥ್ಪುರಕ್ಕೆ ಹೋಗಿ ಅಲ್ಲಿ ವಿಚಾರಿಸಿ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಸಾಕಷ್ಟು ಪರದಾಡಿ ಕೊನೆಗೆ ನಮ್ಮನ್ನು ಗುರುತಿಸಿದಾಳು ಅವಳು ನಮ್ಮ ಮಗಳು ಅಂತ ಗೊತ್ತಾದ ಮೇಲೆ ಅವಳನ್ನು ಅಲ್ಲೇ ಬಿಡೋಕ್ಕಾಗತ್ತಾ? ರಾತ್ರಿನೇ ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದ್ವಿ. ನಿನ್ನ ಸೊಸೆನೇ ಅವಳಿಗೆ ತನ್ನ ಹೊಸ ಸೀರೆಯನ್ನು ಕೊಟ್ಟು ತನ್ನ ಒಡವೆನೆಲ್ಲ ಕೊಟ್ಟು ಅಲಂಕಾರ ಮಾಡಿ ಇಡೀ ರಾತ್ರಿ ನಾವೆಲ್ಲ ಸಂಭ್ರಮ ಪಟ್ಟಿದ್ದೆ. ಮತ್ತೆ ರಾತ್ರಿ ನನ್ಗೆ ಯಾಕೆ ಹೇಳಲಿಲ್ಲ? ನನ್ನನ್ನು ಕರಿಬಹುದಿತ್ತಲ್ಲ. ನೀನು ಹೇಳ್ತಿದ್ದಲ್ಲೇ ಮದುವೆ ಆದಾಗ್ಲಿಂದ ಒಂದು ದಿವಸ ಆದರೂ ನೀವು ನನಗೆ ಸರ್ಪ್ರೈಸೇ ಕೊಟ್ಟಿಲ್ಲ ಅಂತ. ಅದಕ್ಕೆ ಬೆಳಗ್ಗೆ ಎದ್ದು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ರಾತ್ರಿ ನೀನು ಎಬ್ಬಿಸ್ಲಿಲ್ಲ. ಮತ್ತೆ ಅವಳ ಜೊತೆ ಮಗು ಇತ್ತಲ್ಲ, ಅದು ಅವಳ ಮಗು, ನಮಗೆ ಮೊಮ್ಮಗು. ಅವಳು ಮುಖ ನೋಡಿದ್ರೇ ಬಹಳ ನೊಂದಿದ್ದಾಳೆ ಅಂತ ಅನ್ನಿಸ್ತು. ಅದಕ್ಕೆ ಬೇರೆ ಇನ್ಯಾವ ವಿಚಾರವೂ ಕೇಳಕ್ಕೆ ಹೋಗಲಿಲ್ಲ. ಬಾ. ನಿಮ್ಗಳ ಹತ್ರ ಮುಚ್ಚಿಡೋ ಅಂಥದ್ದೇನೂ ಇಲ್ಲ. ಎಲ್ಲವನ್ನ ನಿಮ್ಮ ಹತ್ರ ಹೇಳು ಅಂತ ಅಣ್ಣನೇ ಹೇಳಿದ್ರು. ನಾನಿವತ್ತು ನಿಮ್ಮ ಹತ್ರ ಹೇಳಲೇಬೇಕು. ನನ್ನೂರು ಚಂದ್ರಗಿರಿ. ನಾನು ಅಲ್ಲೇ ಬೆಳೆದಿದ್ದು. ಇದುವರೆಗೆ ಯಾರನ್ನ ಅಪ್ಪ ಅಂತ ಅನ್ಕೊಂಡಿದ್ನೋ ಅವನ ಹೆಸರು ನಾಗಣ್ಣ. ಅಮ್ಮ ಅಂತ ಪ್ರೀತಿ ಮಾಡ್ದವಳು ಯಮುನವ್ವ. ಯಮುನವ್ವ ದೇವದಾಸಿ. ಅವ್ರಿಗೆ ಮಕ್ಕಳಿರಲಿಲ್ಲ. ರಾಮನಾಥ್ಪುರ ದೇವಸ್ಥಾನ ಜಾತ್ರೆಗೆ ನೀವು ನನ್ನನ್ನು ಕರ್ಕೊಂಡು ಹೋಗಿದ್ದಾಗ ನಾಗಣ್ಣ ನನ್ನನ್ನು ಕದ್ಕೊಂಡು ಹೋದ. ನಮ್ಮಪ್ಪ ಕುಡ್ಕ. ದೇವದಾಸಿ ಅಮ್ಮನ ದುಡ್ಡು ಮೇಲೆ ಬದುಕ್ತಾ ಇದ್ದ. ನಾನು 10ನೇ ವರ್ಷದಲ್ಲಿದ್ದಾಗ ನನ್ನ ಅಪ್ಪ ಅಮ್ಮನಿಗೆ ಮಗಳು ಹುಟ್ಟಿದ್ಲು. ಅವಳೇ ಕಲ್ಪನಾ, ನನ್ನ ಪ್ರೀತಿ ತಂಗಿ. ಮೊದಲಿಂದನೂ ನನಗೆ ದೇವದಾಸಿ ಆಗೋದು ಇಷ್ಟ ಇರಲಿಲ್ಲ. ಅಕ್ಕಪಕ್ಕದ ಮನೇಲಿ ಅದ್ರ ಬಗ್ಗೆ ಕತೆ ಹೇಳೋದನ್ನು ಕೇಳಿದ್ದೆ. ವರ್ಷ
ಜಾತ್ರೆಯಲ್ಲಿ ದೇವದಾಸಿ ಆಗೋದನ್ನ ನೋಡಿದ್ದೆ. ಅದು ನನಗೆ ಹಿಡಿಸಿರ್ಲಿಲ್ಲ. ಅಪ್ಪ ಅಮ್ಮ ಒತ್ತಾಯ ಮಾಡ್ತಾನೆ ಇದ್ರು. ಮದುವೆ ಆಗ್ತೀನಿ ಅಂದೆ. ನಕ್ಬಿಟ್ರು. ದೇವದಾಸಿಗೆ ಎಂತ ಮದುವೆ ಅಂತ. ಮದುವೆ ಕನಸು ಮುರಿದ್ಬಿಟ್ಟು 20ನೇ ವಯಸ್ಸಲ್ಲಿ ಜಾತ್ರೆ ಶುರುವಾಗೋ ಹೊತ್ತಿಗೆ ಅಪ್ಪ ಅಮ್ಮ ನನ್ನನ್ನು ದೇವದಾಸಿ ಆಗು ಅಂತ ಒತ್ತಾಯ ಮಾಡಿದ್ರು. ಏನೇನೋ ಮಾತು ಹೇಳಿ ಹೆದರಿಸಿದ್ರು. ಊರು ಬೆಂಕಿ ಬೀಳುತ್ತೆ, ಜನ ಕೈಕಾಲು ಮುರಿತಾರೆ, ನೀವು ದೇವದಾಸಿ ಆಗ್ಲೇಬೇಕು, ಇದ್ರೆ ನಾವು ಸಾಯ್ತೇವೆ ಅಂತ ಹೆದರಿಸಿದ್ರು. ಊರಿಗೆ ಬರ ಬಂದು ಊರ್ಗೂರೇ ಸುಟ್ಟು ಹೋಗುತ್ತೆ ಅಂತ ಹೆದರಿಸಿದ್ರು. ದೇವದಾಸಿ ಆದ. ಅವತ್ ರಾತ್ರಿ ಸಕಲೇಶ್ಪುರದ ಸಾಹುಕಾರ ಒಬ್ಬ ನನ್ನನ್ನು ಹರಾಜು ಹಿಡ್ದ. ಅವನೇ ಕಾಡು ಮಲ್ಲಿಗೆ ಧರ್ಮಯ್ಯ. ನನ್ನನ್ನು ಅವನ ಎಸ್ಟೇಟ್ ಮನೇಲಿ ಇರಿಸ್ದ. ಹೆಂಡತಿ ಅಂತಾನೆ ಕರ್ದ. ಒಂದೇ ವಾರ ಮತ್ತೆ ನಾನು ಚಂದ್ರಗಿರಿಲಿದ್ದೆ. ಧರ್ಮಯ್ಯನ ಮಾತು ನಂಬಿದ್ದೆ. ಅದರ ಫಲವಾಗಿ ಚಂದನ ನನ್ನ ಹೊಟ್ಟೆಲ್ ಬೆಳೀತಾ ಇದ್ಲು. ಅವನನ್ನೇ ನನ್ನ ಗಂಡ ಅಂತ ನಂಬಿದ್ದೆ. ಅಕ್ಕಪಕ್ಕದವರೆಲ್ಲ ನನ್ನ ನೋಡಿ ನಗ್ತಾ ಇದ್ರು. ಚಂದನ ಹುಟ್ಟಿದ ಮೇಲೆ ಅವಳನ್ನ ನನಗೆ ಗೊತ್ತಿರೋ ಮನೆಯಲ್ಲಿ ಬೆಳೆಸ್ದೆ. ನನ್ನ ತಂಗಿ ಕಲ್ಪನಾನು ದೇವದಾಸಿ ಮಾಡೋದಕ್ಕೆ ಹೊರಟಾಗ ನಾನು ಬಿಡ್ಲಿಲ್ಲ. ಏನೆಲ್ಲ ಹೋರಾಟ ಮಾಡಿದೆ. ಕೊನೆಗೂ ದೇವದಾಸಿ ಮಾಡೋದು ಅಂತ ಮನೇಲಿ ನಿರ್ಧಾರ ಆಗೇ ಹೋಯ್ತು. ನನ್ನನ್ನು ಹರಾಜಿಗೆ ಹಿಡ್ದಿದ್ದ ಕಾಡು ಮಲ್ಲಿಗೆ ಧರ್ಮಯ್ಯನೇ ಮತ್ತೆ ಕಲ್ಪಿನೂ ಹರಾಜು ಹಿಡಿಯೋದಕ್ಕೆ ಅಂತ ಬಂದಿದ್ದ. ಅವನ ಜೊತೆ ತಲೆ ಸರಿ ಇಲ್ದ ಅವನ ಮಗ ಹರಿನೂ ಬಂದಿದ್ದ. ದೇವದಾಸಿ ಬಾಳ್ವೆಗಿಂತ ತಲೆ ಸರಿ ಇಲ್ದವನೇ ವಾಸಿ ಅಂತ ಪೂಜೆ ನಡೆಯೋ ಸಮಯದಲ್ಲಿ ಕರೆಂಟ್ ತೆಗೆದು ಹರಿ ಕೈಲಿ ನನ್ನ ತಂಗಿಗೆ ತಾಳಿ ಕಟ್ಟಿಸ್ದೆ. ಆದ್ರೆ
ಕಾಡು ಮಲ್ಲಿಗೆ ಮನೆಯಲ್ಲಿ ನಡೆದಿದ್ದೆ ಬೇರೆ. ಧರ್ಮಯ್ಯನವರೇ, ಈ ವಿಷಯ ಗೊತ್ತಾಗಿದ್ದು ನನ್ನ ಮಗನಿಂದಲ್ಲ, ಈ ನಿಮ್ಮಿಬ್ಬರು ಸೊಸೆಯಂದಿರಿಂದ. ಇಂಥ ಕಾಲದಲ್ಲಿ ಇಂಥ ಸೊಸೆಯಂದಿರು ಇರ್ತಾರೆ ಅಂದರೆ ಆಶ್ಚರ್ಯ. ಅವ್ರ ನಾದಿನಿ ಬಗ್ಗೆ ತೋರಿಸಿದ ಪ್ರೀತಿ ನೋಡಿ ನಾನು ಮಾತೇ ಹೊರಡಲಿ. ಕಲ್ಪನಾ ಹೊಟ್ಟೆಲಿರೋ ಮಗು ನಂದಲ್ಲ. ಆ ಖುಷಿನ ನನ್ನ ಮಕ್ಕಳ ಜೊತೆ ಅನುಭವಿಸಿದ್ದೇನೆ. ಯಾರ್ಯಾರ್ದು ಮಕ್ಕಳಿಗೆ ಅಪ್ಪ ಅನಿಸ್ಕೊಂಡು ಟಾಟಾ ಅನಿಸ್ಕೊಂಡು ಸಂತೋಷ ಪಡ್ಬೇಕಂತೇನಿಲ್ಲ ನನಗೆ. ಚಂದು ಎಲ್ಲಿ ಒಂದ್ಸಲ ಅಪ್ಪ ಅನ್ನು ಅಪ್ಪ ಅಂದ್ರೆ ಬಾರಿಸ್ಬಿಡ್ತೇನೆ. ನೀ ಎಮ್ಮನವು ಮಗಳಲ್ಲ, ನಾಗನು ಮಗಳಲ್ಲ, ನೀ ಅವ್ರ ಸಾಕು ಮಗಳು. ರಾಮನಾಥ್ಪುರ ಇಲ್ಲದ ಅಲ್ಲಿ ಕಾಳಿಕಾಂಬ ದೇವಸ್ಥಾನ ಜಾತ್ರೆಯಿಂದ ಆ ನಾಗಣ್ಣ ನಿನ್ನ ಕದ್ಕೊಂಡ್ಬಂದಿದ್ದ. ಅಪ್ಪ, ನನ್ನ ಕತೆ ಕೇಳಿದ್ಮೇಲೆ ನನ್ನ ಮಗಳ ಇತಿಹಾಸ ಗೊತ್ತಾದ್ಮೇಲೆ ಇಂಥ ಮಗಳು ನಮ್ಗೆ ಯಾಕಾದ್ರೂ ಸಿಕ್ಕಿದ್ಲು ಅಂತ ಅನ್ನಿಸ್ತಾ ಇದೆಯಾ? ಇಂಥ ಮಾತಾಡಬೇಡಮ್ಮ, ನನಗೆ ಸಹಿಸೋಕ್ಕಾಗಲ್ಲ. 28 ವರ್ಷಕ್ಕೆ 2 ಜನ್ಮದ ಕಷ್ಟನೆಲ್ಲ ಅನುಭವಿಸ್ಬಿಟ್ಟಿದೆಯಲ್ಲಮ್ಮ. ನೋಡು, ನಮಗೆ ಯಾರಿಗೂ ನಿನ್ನ ಭೂತಕಾಲದ ವಿಚಾರಗಳು ಬೇಕಾಗಿಲ್ಲ. ನೀನು ಈ ಮನೆ ಮಗಳು, ನಿನ್ನ ಮಗಳು ನನ್ನ ಮೊಮ್ಮಗಳು. ಈ ಮನೆ ನಿಂದು, ಇಲ್ಲಿ ನೀನ್ ಬೇಕಾದ ಹಾಗೆ ಇರಬಹುದು. ಅಮ್ಮ, ನನ್ನ ತಂಗಿನ ಅವಳ ಗಂಡ ಹರಿ ಒಪ್ಕೊಳ್ಳೋವರೆಗೂ ಅವಳನ್ನ ನಾನು ಈ ಮನೇಲಿ ಬಿಡ್ಬೋದಾ? ಅವಳೀಗ 3 ತಿಂಗಳು ಗರ್ಭಿಣಿ. ಇದನ್ನೆಲ್ಲ ಕೇಳ್ಬೇಕೇನಮ್ಮ? ನೀನು ಈ ಮನೆ ಮಗಳು ಅಂತ ಹೇಳಿದ್ನಲ್ಲಮ್ಮ, ನಿನಗೆ ಹೇಗೆ ಬೇಕೋ ಹಾಗಿರು.